ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಸೌದತ್ತಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆಲ್ಲ ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ. ಸೊ ಅದಕ್ಕೆ ಎಲ್ಲ ಅಡುಗೆ ಎಲ್ಲ ಮಾಡಿ ಇಟ್ಕೊಂಬಿಡೋಣ, ಆಮೇಲೆ ನೆಲ ಎಲ್ಲ ಒರೆಸಿ ಫ್ರೆಶ್ ಅಪ್ ಆಗೋಣ ಅಂಥೇಳಿ ಫಸ್ಟು ಸೊಪ್ಪಿಗೆ ಮಸೊಪ್ಪು ಸಾಂಬಾರು ಮಾಡೋಣ ಅಂಥೇಳಿ ಒಂದು ಕಡೆ ಅನ್ನ ಮಾಡೋಕ್ಕೆ ಒಂದು ಕಡೆ ಸಾಂಬಾರಿಗೂ ಕೂಡ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಅಡುಗೆ ಆಗೋ ಅಷ್ಟರಲ್ಲಿ ಅಮ್ಮ ಸ್ವಲ್ಪ ಕಾಯೆಲ್ಲ ತುರಿಯೋದಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ತುರಿದಿಟ್ಟು ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಇವತ್ತು ಪೂರ್ವಿಗೆ ಆ್ಯಕ್ಚುಲಿ ಲಾಸ್ಟ್ ಎಕ್ಸಾಮು ಸೋಷಲ್ಲು. ಸೊ ಅವಳು ಔಟ್ಸೈಡು ಕುತ್ಕೊಂಡು ಓದ್ಕೊಳ್ತಾ ಇದ್ಲು. ಹೊರಗಡೆ ಎಲ್ಲ ಗಲೀಜು ಮತ್ತು ಮಕ್ಕಳು ಫುಲ್ಲು ಡಿಸ್ಟರ್ಬ್ ಮಾಡ್ತಾರೆ ಅಂಥೇಳಿ ಬೆಳಗ್ಗೆನೇ ಬೇಗ ಎದ್ದು ಓದ್ಕೊತಾ ಇದ್ದಾಳೆ. ಈಗ ಟೈಮ್ ಬಂದು ಆಲ್ಮೋಸ್ಟ್ 7:15 ಆಗಿದೆ. ಸೊ ಇವತ್ತು ಲಾಸ್ಟ್ ಎಕ್ಸಾಮು. ಒಂದು ಕಡೆ ಖುಷಿ, ಒಂದು ಕಡೆ ಟೆನ್ಷನ್ನು ಇದೆ. ಇನ್ನು ಫುಲ್ಲು ಇನ್ನೊಂದು ಕಡೆ ಯಾಕೆ ಖುಷಿ ಅಂದರೆ ಇವತ್ತೆಲ್ಲ ಟ್ರಿಪ್ಗೆ ಹೋಗ್ತಾಯಿದ್ದೀವಿ. ಇನ್ನು ಟ್ರಿಪ್ ಮುಗಿಸ್ಕೊಂಡು ಬಂದ ತಕ್ಷಣ ಎಲ್ಲರೂ ಊರಿಗೆ ಹೊರಡ್ತೀವಲ್ಲ, ಹಾಗಾಗಿ ಪೂರ್ವಿ ಕೂಡ ಫುಲ್ಲು ಎಲ್ಲರೂ ಖುಷಿಯಲ್ಲಿದ್ದಾರೆ. ಮಂಜು ಆ್ಯಕ್ಚುಲಿ ಬೆಳಗ್ಗೆನೇ ಎದ್ದು ಜಿಮ್ಮಿಗೆ ಹೋಗಿದ್ದಾಳೆ. ಮಂಜು ಬರೋದನ್ನೇ ಕಾಯ್ತಾ ಇದ್ದೀನಿ. ಇನ್ನು ಮಂಜುನೂ ಬಂದಮೇಲೆ ಆ್ಯಕ್ಚುಲಿ ಒಂದು ಸ್ವಲ್ಪ ಹೊರಗಡೆ ಹೋಗೋದಿದೆ. ಸೊ ನೋಡಬೇಕು ಟೈಮ್ ಆಗುತ್ತಾ ಇಲ್ವಾ ಅಂಥೇಳಿ. ಅಷ್ಟರಲ್ಲಿ ಮಂಜುನೂ ಕೂಡ ಕೆಳಗಡೆ ಬಂದಳು. ಸೊ ಇನ್ನು ಕೆಳಗಡೆ ಬಂದ ತಕ್ಷಣ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕೋಣ ಅಂಥೇಳಿ ಹಾಕ್ತಾಯಿದ್ದಾಳೆ. ಗಿಡಕ್ಕೆಲ್ಲ ನೀರು ಹಾಕಿ ರಂಗೋಲೆ ಹಾಕಿ, ನಮ್ಮ ಮನೇಲಿ ತುಂಬ ಎಕ್ಸ್ಪರ್ಟ್ ಅಂದರೆ ರಂಗೋಲೆ ಹಾಕೋದ್ರಲ್ಲಿ ಗಿರ್ಜಾ ಮತ್ತು ಮಂಜು ಇಬ್ಬರೇ. ಸೊ ನನಗಷ್ಟು ರಂಗೋಲೆ ಬರಲ್ಲ, ಹಾಗಾಗಿ ಅವಳೇ ಎಲ್ಲ ರಂಗೋಲೆ ಹಾಕ್ತಾಯಿದ್ದಾಳೆ. ಜಿಮ್ಮಿಂದ ಬಂದು ಡೈರೆಕ್ಟ್ ಹಂಗೆ ಅಲ್ಲೇ ಎಲ್ಲ ಬಾಗಿಲಿಗೆ ನೀರು ಹಾಕ್ತಾಯಿದ್ದಾಳೆ. ಇನ್ನು ಅಲ್ಲಿಂದ ನನ್ನ ಮಗ ಬಂದ. ಯಾವ ಥರ ಆಡ್ತಾನೆ ಅಂದರೆ, ನಾನು ಇನ್ನೂ ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ. ಸೊ ಅಮ್ಮ ಬಾಯ್ ಬಾಯ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನನ್ನ ಕೂದಲೆಲ್ಲ ನೋಡಿ ಹೆಂಗಾಗಿದೆ. ಇನ್ನು ಅಷ್ಟರಲ್ಲಿ ತಿಂಡಿ ಕೂಡ ಎಲ್ಲ ಮಾಡಿಕೊಂಡು ಇನ್ನು ಮಂಜು ಆಫೀಸ್ಗೆ ಹೊರಡೋಕ್ಕೆ ಟೈಮ್ ಆಯಿತು ಅಂತ ಹೇಳಿ ಅವಳು ಹೊರಟಳು. ರಿತಿಕ್ಷನ್ನ ಮತ್ತು ಪೂರ್ವಿನೆಲ್ಲ ದೊಡ್ಡಮ್ಮನ ಮನೇಲಿ ಬಿಟ್ಟು, ಪೂರ್ವಿನ ಆ್ಯಕ್ಚುಲಿ ಇವತ್ತು ನಾನೇ ಬಿಡ್ತೀನಿ ಅಂತ ಹೇಳಿದ್ದಾಳೆ. ಯಾಕೆಂದರೆ ಭಾಗ್ಯನಿಗೆ ಇವತ್ತು ಹೊರಗಡೆ ಮೇಕಪ್ ಆರ್ಡ್ರ್ ಇದೆ. ಸೊ ಹಾಗಾಗಿ ಅವಳು ಹೋಗ್ತಿದ್ದಾಳೆ. ಇವತ್ತು ಲಾಸ್ಟ್ ಎಕ್ಸಾಮ್ಸ್ ಅಲ್ವಾ, ಸ್ವಲ್ಪ ಬೇಗನೆ ಹೋಗೋಣ. ಮಂಜುಗೆ ಗೊತ್ತಿರಲಿಲ್ಲವಲ್ಲ, ಹಾಗಾಗಿ ಅವಳೇ ಕರ್ಕೊಂಡು ಬೇಗ ಹೋಗಿಬಿಡ್ತೀನಿ ಬಾ ಅಂಥೇಳಿ ಕರ್ಕೊಂಡೋದ್ಲು. ಇನ್ನು ಅವರು ಕೂಡ ತಿಂಡಿ ಎಲ್ಲ ತಿಂದು ಋತ್ವಿಕಿಗೆ ಬಾಯಿ ಮಾಡಿ ಹೊರಟರು. ಋತ್ವಿಕ್ ಆ್ಯಕ್ಚುಲಿ ಎಲ್ಲೋ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡು ತುಂಬಾ ಅಳ್ತಿದ್ದ. ಇನ್ನು ಅವನಿಗೆ ಸಮಾಧಾನ ಮಾಡಿಕೊಂಡು ಅವನಿಗೂ ಕೂಡ ಏನಾದರೂ ಕೊಡಿಸಿ ಅವಳು ಆಮೇಲೆ ಬಾಯಿ ಮಾಡಿ ಅವಳು ಕೂಡ ಹೊರಟ್ಲು. ಅವಳು ಹೊರಟ ಮೇಲೆ ನಾವು ಕೂಡ ಫ್ರೆಶ್ ಅಪ್ ಆಗೋದು ತುಂಬಾ ಇತ್ತು. ಸೊ ಫ್ರೆಶ್ ಅಪ್ ಆಗೋಣ ಅಂಥೇಳಿ ರೆಡಿಯಾಗಿ, ಸ್ವಲ್ಪ ಬ್ಯಾಂಕು ಕೂಡ ಇತ್ತು, ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ ಗೈಸ್. ಇನ್ನು ಈಗಷ್ಟೇ ಎಲ್ಲ ಕೂಡ ಫ್ರೆಶ್ ಆಗಿ ಋತ್ವಿಕ್ನ ಮಲಗಿಸಿದ್ದೀನಿ. ಅವನು ಕೂಡ ರೂಮಲ್ಲಿ ಆರಾಮಾಗಿ ಮಲಗಿದ್ದಾನೆ. ಸೊ ಬನ್ನಿ ತೋರಿಸ್ತೀನಿ. ಅವನು ಮಲ್ಕೊಂಡು ಎದ್ದೋಳು ಅಷ್ಟರಲ್ಲ ಆ್ಯಕ್ಚುಲಿ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮಲಗಿಸಿದ್ದೀನಿ. ಅವ್ನು ಮಲ್ಕೊಂಡು ಎದ್ದೋಳು ಅಷ್ಟರಲ್ಲಿ ಬಾಗಿಲು ಹಾಕ್ಬಿಡ್ತೀನಿ. ಈಗ ಇನ್ನು ಇವರಿಬ್ಬರು ಆ್ಯಕ್ಚುಲಿ ತೀಟೆ ಮಾಡ್ತಾರೆ ಅಂಥೇಳಿ ಹಿಂಗೆ ಹೋಮ್ವರ್ಕ್ ಬರೀರಿ ಅಂತ ಬರೆಯೋಕ್ಕೆ ಕೊಟ್ಟಿದ್ದೀನಿ. ಅವ್ರನ್ನ ಬರೆಯೋಕ್ಕೆ ಬಿಟ್ಟು ಈಗ ನಾನು ಹೊರಡ್ತಾ ಇರೋದೇ ಬ್ಯಾಂಕ್ ಹತ್ರ ಹೋಗಬೇಕು ಅಂತ ಹೊರಡ್ತಾ ಇದ್ದೀನಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ಒಂದು ಬ್ಯಾಂಗಲ್ ಮಾಡೋಕ್ಕೆ ಹಾಕಿದ್ದೆ. ಬಟ್ ನನ್ನ ಹತ್ರ ಈಗಾಗಲೇ ಬ್ಯಾಂಗಲ್ಸ್ ಇದೆ. ಬಟ್ ಇದು ಬೇರೆ ಬ್ಯಾಂಗಲ್ಸು. ಇದು ಒಂಥರ ಇಷ್ಟ ಆಗಿತ್ತು ನನಗೆ, ಹಾಗಾಗಿ ಅದನ್ನು ಹಾಕಿದ್ದೆ. ಅದು ಕೂಡ ರೆಡಿ ಆಗಿದೆಯಂತೆ. ಸೊ ಅದನ್ನು ತೊಗೊಂಬರೋಕ್ಕೆ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಿ ಅಮೌಂಟ್ ವಿಡ್ರಾ ಮಾಡಿಕೊಂಡು ಹಾಗೆ ನೋಡೋಣ ಸೇಟು ಅಂಗಡಿಗೆ ಹೋಗಿ ಸೊ ಬ್ಯಾಂಗಲ್ಸ್ ಇಸ್ಕೊಂಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಗೊತ್ತಿಲ್ಲ ಬ್ಯಾಂಗಲ್ಸ್ ಯಾವ ಥರ ಬಂದಿದೆ ಏನು ಅಂತ, ಎಷ್ಟು ಗ್ರಾಮ್ ಮಾಡಿಸಿರೋದು, ಯಾವ ಡಿಸೈನ್ಸು, ಎಲ್ಲಿ ಮಾಡಿಸಿರೋದು ಅಂತ ಪ್ರತಿಯೊಂದೂ ಬ್ಯಾಂಕ್ ಹತ್ರ ಹೋಗಿ ಬಂದು ಶೇರ್ ಮಾಡ್ತೀನಿ. ಸೊ ಬನ್ನಿ ಗೈಸ್ ಬ್ಯಾಂಕ್ ಹತ್ರ ಹೋಗೋಣ. ಇನ್ನು ನಾನು ಬಂದಿದ್ದು ಆ್ಯಕ್ಚುಲಿ ಕೆನರಾ ಬ್ಯಾಂಕಿಗೆ ಬಂದೆ. ಸೊ ಗೋಲ್ಡ್ ತೊಗೊಂಬರೋದಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಹಾಗಾಗಿ ದುಡ್ಡು ವಿಡ್ರಾ ಮಾಡೋಣ ಅಂತ ಹೇಳಿ ಬಂದೆ. ಇಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬಾ ರಶ್ ಇದೆ. ನಾನು ಹೋಗಿದ್ದು ಬ್ಯಾಂಕಿಗೆ ಆ್ಯಕ್ಚುಲಿ 11 ಗಂಟೆಗೆ, ಬಟ್ ಬ್ಯಾಂಕಿಂದ ರಿಟರ್ನ್ ಬಂದಿದ್ದು 2:30ಗೆ. ಹಾಗಾಗಿ ಇವತ್ತಿನ ವ್ಲಾಗು ಕೂಡ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ. ಸೊ ಈಗ ಟೋಕನ್ ನಂಬರ್ ಆ್ಯಕ್ಚುಲಿ ನೀವು ನೋಡ್ತಿರ್ಬೋದು 76 ಇದೆ. ನನ್ನ ಟೋಕನ್ ನಂಬರ್ ಬಂದು 99. ಸೊ ನನಗಂತೂ ತುಂಬ ಅಂದರೆ ತುಂಬಾ ಕೋಪ ಬಂತು. ಏನಪ್ಪ ಈ ಜನ್ರೇಷನಲ್ಲೂ ಇಷ್ಟೊಂದು ಇದೆಯಾ ಅಂತ ಹೇಳಿ. ಇನ್ನು ಬ್ಯಾಂಕಿಂದ ಅಮೌಂಟ್ ವಿಡ್ರಾ ಮಾಡಿಕೊಂಡು ನಾನು ಬಂದಿದ್ದೆ ಸಾಗರ್ ಜ್ಯುವೆಲರ್ಸಿಗೆ. ಸೊ ಸಾಗರ್ ಜ್ಯುವೆಲ್ಸಿಗೆ ಬಂದು ಜ್ಯುವೆಲ್ರಿ ತೊಗೊಂಡು ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇನ್ನು ಈಗ ಟೈಮ್ ಬಂದು ಸೊ 2:15 ಆಗಿದೆ. ಇನ್ನೇನು ದೇವಸ್ಥಾನಕ್ಕೆ ಹೊರಡೋಕ್ಕೂ ಕೂಡ ಎಲ್ಲ ರೆಡಿ ಆಗಬೇಕು. ಆ್ಯಕ್ಚುಲಿ ಈಗ ಏನು
ಏನು ಹೇಳು? 3 ಗಂಟೆ ಟೈಮ್. 3 ಗಂಟೆ ಅಂತೆ. ಸೊ ನಾನು 2:15 ಅಂತ ಅಂದ್ಕೊಂಡೆ. ಇನ್ನು ಬೆಳಗ್ಗೆಯಿಂದ ಬ್ಯಾಂಕ್ ಹತ್ರ ಅಂತೂ ಫುಲ್ಲು ರಶ್ ಇದ್ದರು. ಟೋಕನ್ ವೈಸು ಅಂತ ಹೇಳಿದ್ರು. ಸೊ ನಾನು ಹೋಗಿದ್ದು ಟೋಕನ್ ತೊಗೊಂಡಾಗ ಆಲ್ಮೋಸ್ಟ್ ನಾನು ಮನೆ ಬಿಟ್ಟು ಅಲ್ಲಿಗೆ ಹೋದಾಗ 11:15 ಆಗಿತ್ತು. 11:15ಗೆ ಹೋದವಳು 2 ಗಂಟೆವರೆಗೂ ಆಗಿದೆಯಪ್ಪ. ನಮ್ಮ ಹಳ್ಳಿ ಕಡೆನೇ ಅಷ್ಟು ಏನಂತಾರೆ ರಶ್ ಇದ್ರೂ ಅಷ್ಟು ಟೈಮ್ ತೊಗೊಳಲ್ಲ. ಇಲ್ಲಿ ಬ್ಯಾಂಗ್ಳೂರಾಗಿ ಇಷ್ಟೊಂದು ಕ್ರೌಡಲ್ಲೂ ಇಷ್ಟೊತ್ತು ಬೇಕಾ ಅಂತ ಅನ್ನಿಸ್ಬಿಡ್ತು. ಅಷ್ಟು ಬೇಜಾರಾಗೋಯ್ತು. ಸರಿ ಅಂತ ಇನ್ನೇನು ಅಮೌಂಟ್ ವಿಡ್ರಾ ಮಾಡಬೇಕು ಅಂತ ಅಂದ್ಕೊಂಡು ಹೋದರೆ, ಅಮೌಂಟ್ ವಿಡ್ರಾ ಮಾಡೋ ಟೈಮಲ್ಲಿ ನಂದು ಆ್ಯಕ್ಚುಲಿ ಕೆನರಾ ಬ್ಯಾಂಕ್ ಅಕೌಂಟಲ್ಲಿ ಅಕೌಂಟ್ ಇಲ್ಲ. ಸೊ ಇಲ್ಲ, ಈ ನಿಮ್ಮದು ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಬೇಕು ಅಂತ ಆಮೇಲೆ ಹೇಳಿದ್ರು. ಸಖತ್ ಇರಿಟೇಷನ್ ಸ್ಟಾರ್ಟ್ ಆಯಿತು. ತಕ್ಷಣ ಮತ್ತೆ ಮನೆಗೆ ಕಾಲ್ ಮಾಡಿ ಮತ್ತು ಲೋಕಿ ಕೈಲಿ ವಾಟ್ಸಪ್ ಮಾಡಿಕೊಂಡು ಅಲ್ಲೇ ಒಂದು ಪ್ರಿಂಟೌಟ್ ತೊಗೊಂಡು ಮಾಡಿದೆ. ಸೊ ಈಗ ಏಪ್ರಿಲ್ ಮಂತಿಂದ ಸ್ಟಾರ್ಟ್ ಆಗಿದೆಯಂತೆ. ನಿಮ್ದು ಏನಾದರೂ ಒಂದು ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ, ಯಾರಾದರೂ ಚೆಕ್ ಕೊಟ್ಟರೆ ಅಥವಾ ಅಲ್ಲಿ ಅಕೌಂಟ್ ಹೋಲ್ಡರ್ ಯಾರ್ದಾದ್ರೂ ಸಿಗ್ನೇಚರ್ ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಅಮೌಂಟ್ ಅಬೋವ್ 50,000 ಮೇಲಾದರೆ ನಿಮ್ಮದು ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಅವ್ರಿಗೆ ಕೊಡಲೇಬೇಕಾಗತ್ತೆ. ಸೊ ಇನ್ನು ನನ್ನ ಬ್ಯಾಂಗಲ್ಸ್ ಡಿಸೈನ್ ಯಾವುದು ತೊಗೊಂಬಂದಿರೋದು ಅಂತ ಕಂಪ್ಲೀಟ್ ಇವಾಗ ಶೇರ್ ಮಾಡ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ, ನಾನು ಏನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು, ಇವಳು CM ಇವಳು PM ಥರ ನನ್ನ ಕಾಲು ಕಾಯ್ಕೊಂಡಿರ್ತಾರೆ ಇಬ್ಬರು. ಇವಳು ಏನು ಮಾಡ್ತಾಳೆ ಅಂತ ನೋಡ್ಕೊಂಡಿರೋಕ್ಕಿರ್ತಾಳೆ, ಇವಳು ಇಲ್ಲಿ ಮಲ್ಕೊಂಡಿರ್ತಾಳೆ. ಸೊ ಈ ಕಪಿಗಳ ಮಧ್ಯೆ ನನ್ನ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಗೈಸ್, ತೋರಿಸ್ತೀನಿ. ಸೊ ಬ್ಯಾಂಕಿಂದ ಆ್ಯಕ್ಚುಲಿ ಹಂಗೆ ಹೋಗಿ ಸಾಗರ್ ಜ್ಯುವೆಲ್ಸಲ್ಲೇ ಅಂತಲೇ ತೊಗೊಂಡು ಬಂದಿದ್ದು. ನನಗೆ ಆ್ಯಕ್ಚುಲಿ ತುಂಬ ಜನ ಅಂತಲ್ಲ, ನನ್ನ ಸಬ್ಸ್ಕ್ರೈಬರ್ಸು ಸ್ಪೆಷಲ್ಲಾಗಿ ಸಿಸ್ಟರ್ ಹಾಸನ್ನಲ್ಲಿ SRS ಜ್ಯುವೆಲ್ಸ್ಗೆ ಹೋಗಿ ಅಂತ ಹೇಳ್ತಾ ಇರ್ತೀರ. ಬಟ್ ಖಂಡಿತ ಹೋಗ್ತೀನಿ. ನೆಕ್ಸ್ಟ್ ವೆಡ್ಡಿಂಗ್ ಡೇಗೆ ಆಗಿರ್ಬೋದು ಅಥವಾ ಏನಾದರೂ ಲೋಕಿ ಬರ್ಡೇ ಆಗೋಗಿದೆ, ವೆಡ್ಡಿಂಗ್ ಡೇಗೆ ಏನಾದರೂ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆವಾಗ SRS ಜ್ಯುವೆಲ್ಲರ್ಸಲ್ಲೇ ಖಂಡಿತ ಕೊಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇಲ್ಲೇ ಯಾಕೆ ಆಲ್ಮೋಸ್ಟ್ ತೊಗೊಳೋದು ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೂ ಮಾತಾಡ್ತಾ ಇರ್ತಾರೆ ಗೈಸ್. ನಾನು ಆ್ಯಕ್ಚುಲಿ ಇಲ್ಲಿ ಮಂತ್ಲಿ ಸೇವಿಂಗ್ಸ್ ಕಾರ್ಡ್ಸ್ ಕಟ್ಕೊಂಡು ಹೋಗ್ತಾ ಇರ್ತೀನಿ. ಅಂದರೆ 2,000 ರೂಪೀಸು ಅಥವಾ 1,000 ರೂಪೀಸು ನನ್ನ ಹತ್ರ ಎಷ್ಟಿರುತ್ತೋ ಅಷ್ಟು ಸೇವಿಂಗ್ಸ್ ಅಮೌಂಟ್ಸ್ನ ಇಲ್ಲಿ ಕಾರ್ಡ್ ಕಟ್ಕೊಂಡು ಹೋಗ್ತಾ ಇರ್ತೀನಿ. ಹಂಗಾಗಿ ನಾನು ಇಲ್ಲೇ ಜಾಸ್ತಿ ಇಷ್ಟಪಡ್ತೀನಿ. SRSಲ್ಲಿ ಅಲ್ಲೆಲ್ಲ ಇದೆ, ಬಟ್ ನಾನು ಇದ್ದೀನಲ್ಲ, ಅಲ್ಲಿಂದ ಅಲ್ಲಿಗೆ ಹೋಗಿ ಕಟ್ಟಿಕೊಡೋರು ಯಾರೂ ಇರಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲ ಆದರೆ ಇನ್ ಕೇಸ್ ನಾನು ಬಂದಿಲ್ಲ ಅಂದ್ರೂ ಕೂಡ ಯಾರಾದರೂ ಒಬ್ಬರು ಫೋನ್ಪೇ ಮಾಡಿದ್ರೂ ಕಟ್ಕೊತಾರೆ. ಅಲ್ಲಾದರೆ ಯಾರೂ ಇಲ್ಲ ಆ ಥರ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅವ್ರಿಗೂ ಕೂಡ ವಿಚಾರಿಸ್ಕೊತೀನಿ ನಾನು, ಅವ್ರ ಹತ್ರನೂ ಫೋನ್ಪೇ ಫೆಸಿಲಿಟಿ ಇದೆಯಾ ಏನು ಅಂತ ತಿಳ್ಕೊಂಡು ಅಲ್ಲೂ ಕೂಡ ಕಾರ್ಡ್ ಹಾಕಿ ನೆಕ್ಸ್ಟ್ ನನಗೆ ಹೇಳಿದಾರಲ್ಲ ಅವ್ರ ಆಸೆ ಅಂತಲೇ ಹಾಸನಲ್ಲಿ SRS ಜ್ಯುವೆಲ್ಲರ್ಸಲ್ಲೇ ಪರ್ಚೇಸ್ ಮಾಡ್ತೀನಿ. ಸೊ ಇವತ್ತು ನಾನು ತೊಗೊಂಡಿರೋದನ್ನು ನೀವು ನೋಡ್ತಿರ್ಬೋದು, ಸಾಗರ್ ಜ್ಯುವೆಲ್ಸ್ ಅಂತ. ಸೊ ನನಗೆ ಗೊತ್ತಿಲ್ಲ, ಇದು ಹತ್ರದಿಂದನೇ ತೋರಿಸ್ತೀನಿ ನೋಡಿ. ಸಾಗರ್ ಜ್ಯುವೆಲ್ಲರಿ ಅಂತ, 12th ಕ್ರಾಸು ಮಹಾಲಕ್ಷ್ಮಿ ಲೇಔಟ್, ನಮ್ಮ ಮನೆ ಮಹಾಲಕ್ಷ್ಮಿ ಲೇಔಟೆ. ಹಾಗಾಗಿ ಸೊ ನಾನು ತೊಗೊಂಡಿರೋಂಥ ಬ್ಯಾಂಗಲ್ಸು ಇದು ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಸೊ ಆ್ಯಕ್ಚುಲಿ ಈ ಥರ ಇದೆ. ಇದನ್ನು ನಾನು ತೊಗೊಂಡಿದ್ದು ಸೊ ಯಾವಾಗಲೂ ಅಂದರೆ ಒಂದು ಬರ್ಡೇ ಪಾರ್ಟಿಗಾಗಿರ್ಬೋದು ಅಥವಾ ಒಂದು ಪೇರೆಂಟ್ಸ್ ಮೀಟಿಂಗ್ ಎಲ್ಲಾದರೂ ಹೋದರೆ, ಅಕ್ಕಪಕ್ಕದ ಮನೇಲಿ ಏನಾದರೂ ಕುಂಕುಮಕ್ಕೆ ಹೋದರೆ, ಆ ಥರ ಹೋದಾಗ ನನಗೆ ನಂದು ಬ್ಯಾಂಗಲ್ಸು ಸ್ವಲ್ಪ 4 ಬೆಳೆ ಇರೋದಲ್ವ, ಅದೊಂದು ಸ್ವಲ್ಪ ಹೆವಿ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಲೈಟ್ ವೆಯ್ಟಲ್ಲಿ ಮಾಡಿಸ್ಕೊಳ್ಳೋಣ ಅಂಥೇಳಿ ಈ ಬ್ಯಾಂಗಲ್ಸ್ನ ಮಾಡಿಸ್ಕೊಂಡಿರೋದು. ಸೊ ಇದು ಬಂದು ಪಿಕಾಕ್ ಡಿಸೈನು. ಇದು ಒಂಥರ ಈ ಹುಡುಗರದು ಖಡ್ಗ ಎಲ್ಲ ಬರುತ್ತೆ ಗೊತ್ತಾ ನಿಮಗೆ, ಸೊ ಆ ಥರ ಶೇಪಲ್ಲಿ ಹತ್ತಿರದಿಂದ ತೋರಿಸ್ತೀನಿ ನಾನು ನೋಡಿ. ಸೊ ಇಲ್ಲಿ ಒಂದು ಪಿಕಾಕ್ ಇದೆ, ಇಲ್ಲಿ ಒಂದು ಪಿಕಾಕ್ ಇದೆ. ಇಲ್ಲಿ ನಿಮಗೆ ನೋಸ್ ಪಿನ್ ಹತ್ರ ನೋಡ್ತಾ ಇರ್ಬೋದು, ರೆಡ್ ಸ್ಟೋನಲ್ಲಿದೆ, ಮತ್ತು ಇಲ್ಲೊಂದು ರೆಡ್ ಸ್ಟೋನು ಈ ಥರ ಇದೆ. ಸೊ ಈ ಬ್ಯಾಂಗಲ್ಸ್ನೇ ನಾನು ತೊಗೊಂಡಿರೋದು. ಬಟ್ ಇದ್ರ ಜೊತೆ ನಾನು ಆ್ಯಕ್ಚುಲಿ ಶಾರ್ಟ್ ಮಾಂಗಲ್ಯ ಚೈನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅಜ್ಜಿ ಕೊಟ್ಟಿರೋಂಥ ಒಡವೆಲೆ ಅದನ್ನು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ಮಾಡಿಸ್ಕೊಳಕ್ಕಾಗಲಿಲ್ಲ. ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಟ್ ಗೃಹ ಪ್ರವೇಶ ಮುಗಿದ್ಮೇಲೆ ಅಕ್ಷಯ ತೃತೀಯದ ದಿನವೇ ಗೃಹ ಪ್ರವೇಶ ಇರೋದು. ಬಟ್ ಅವತ್ತೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಈ ಬಳೆನ. ಬಟ್ ತೊಗೊಳೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಅಲ್ಲಿ
ಗೃಹ ಪ್ರವೇಶದಲ್ಲಿ ಇರ್ತೀನಿ, ಬ್ಯುಸಿ ಇರ್ತೀನಿ, ಅದಾಗಲ್ಲ ಅಂಥೇಳಿ. ಸೊ ಈಗ ಹೆಂಗಿದ್ರು ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗೋಕೆ ಅಮ್ಮನ ಮನೆಗೆ ಟ್ರಿಪ್ಪಿಗೆ ಬಂದಿದ್ನಲ್ಲ, ಹಾಗಾಗಿ ಇದನ್ನು ಕಂಪ್ಲೀಟ್ ಈಗಲೇ ತೊಗೊಂಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದನ್ನು ಕೂಡ ನೋಡ್ತಾ ಇರ್ಬೋದು, 2 ಬ್ಯಾಂಗಲ್ ಮಾಡಿಸ್ಕೊಂಡಿರೋದು ನಾನು. ಈ 2 ಬ್ಯಾಂಗಲ್ನು ಕೂಡ ವಿತ್ ಸ್ಟೋನ್ ಇದೆ, ನೀವು ನೋಡ್ತಿರ್ಬೋದು. ಇಲ್ಲಿ ಇದು ಪಿಕಾಕ್ ಹತ್ರ ಕಣ್ಣು ಹತ್ರ ಒಂದು ರೆಡ್ ಸ್ಟೋನ್ ಇದೆ, ಇದು ಆ ಕಡೆ ಈ ಕಡೆ. ಬ್ಯಾಂಗಲ್ಸ್ ಎಷ್ಟು ಗ್ರಾಮಲ್ಲಿ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಗೈಸ್, ಇದು ಬರೀ 10 ಗ್ರಾಮ್ ಅಷ್ಟೇ ಇದು. ಸೊ 2ರಿಂದ 10 ಗ್ರಾಮು, ಬಟ್ ವೆಯ್ಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ, ಗಟ್ಟಿನೂ ಇದೆ. ಹಾಕೊಂಡು ತೋರಿಸ್ತೀನಿ ನೋಡಿ. ಬಟ್ ನೋಡಿ ಈ ಥರ ಇದು ಒಂಥರ ಈ ಬ್ರೇಸ್ಲೆಟ್ ಥರನೂ ಲುಕ್ ಕೊಡುತ್ತೆ, ಯಾಕೆಂದರೆ ಇದು ಪಿಕಾಕ್ ಡಿಸೈನ್ ಇರೋದ್ರಿಂದ ಒಂಥರ ಖಡ್ಗ ಥರನೂ ಕಾಣಿಸುತ್ತೆ. ಸಿಂಗಲ್ಲು ಹಾಕೊಬೋದು ಮತ್ತು ಡಬಲ್ಲು ಹಾಕೋಬೋದು. ತೋರಿಸ್ತೀನಿ ನೋಡಿ ಈ ಥರ. ಸೊ ಒಂದು ಕೈಗೆ ಏನಾದರೂ ಹಾಕ್ಕೊಂಡ್ರೆ ಈ ಕೈಗೆ ವಾಚ್ ಹಾಕೋಬೋದು, ಬಟ್ ಇಟ್ಸ್ ಖಡ್ಗ ಥರ ಕಾಣಿಸ್ತಾ ಇರುತ್ತೆ. ಈ ಥರ ಇದೆ. 2 ಕೈಗೂ ಹಾಕೊಂಡ್ರು ಸುಮ್ಮನೆ ಅಫಿಷಿಯಲ್ಲಾಗಿ ಒಂದು ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಬರೀ 10 ಗ್ರಾಮಲ್ಲಿ ಇದನ್ನು ಮಾಡಿಸ್ಕೊಂಡಿರೋದು. ಸೊ ಬ್ಯಾಂಗಲ್ ಬಳೆ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಬಟ್ ನನ್ನ ಕನಸು ಒಂದೊಂದೇ ನನಸು ಮಾಡ್ಕೊತಾ ಇದ್ದೀನಿ. ಹೇಗಿದೆ ಡಿಸೈನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಬಟ್ ಇದೇ ಥರ ಬ್ಯಾಂಗಲ್ಸು ನಿಮಗೂ ಬೇಕು ಅಂತ ಹೇಳಿದ್ರೆ ಎಲ್ಲಿ ಮಾಡಿಸ್ಕೊಂಡಿದ್ದೆ ಏನು ಅನ್ನೋದನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಬೆಂಗಳೂರಲ್ಲಿ ಸಾಗರ್ ಜ್ಯುವೆಲ್ಸಸ್ ಜಸ್ಟ್ 10 ಗ್ರಾಮಲ್ಲಿ ಮಾಡಿರೋವಂಥದ್ದು. ಇವಾಗ ಪ್ರೈಸ್ ಬಂದು ಸೊ ಆ್ಯಕ್ಚುಲಿ ಇದನ್ನು 12,400 ರುಪೀಸ್ ಇದೆ. ಈಗ ನಾನೇ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಬಟ್ ಕಡಿಮೆ ಆಗುತ್ತೆ ತೊಗೋಬೇಡಿ ಅಂತ. ಯಾಕೆ ತೊಗೊಂಡೆ ಅಂತ ಹೇಳ್ಬಿಡ್ತೀನಿ. ಸೊ ನಾನೇ ಹೇಳಿದ್ದೆ ಗೈಸ್, ಕಾಲ್ ಬಂತು ಹಂಗಾಗಿ ಕಟ್ ಮಾಡಿದೆ. ಚಿನ್ನ ತೊಗೋಬೇಡಿ, ಕಡಿಮೆ ಆಗೇ ಆಗುತ್ತೆ ಅಂತ. ಬಟ್ ಆದ್ರೂ ನಾನು ಯಾಕೆ ತೊಗೊಂಡೆ ಅಂತ ಹೇಳ್ಬಿಡ್ತೀನಿ. ನಾನು ಆಗಲೇ ಹೇಳ್ದಂಗೆ ನಾನು ಕಟ್ಟೋದು ಆ್ಯಕ್ಚುಲಿ ಕಾರ್ಡ್ಸ್ ಕಟ್ಟೋದು. ನಾನೀಗ ಅಂದ್ಕೊಂಡೆ ಗೃಹ ಪ್ರವೇಶಕ್ಕೆ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಆಗಿರುತ್ತೆ, ಸೊ ಹಾಗಾಗಿ ದುಡ್ಡೇ ಈಸ್ಕೊಂಬಿಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಅವರು ದುಡ್ಡು ಕೊಡೋಕ್ಕಾಗಲ್ಲ, ಒಡವೆನೇ ತೊಗೊಂಬಿಡಿ ಅಂತ ಹೇಳಿದ್ರು. ನಾನು ಇವಾಗ ಅವ್ರಿಗೇನಾದರೂ ಅಮೌಂಟೇ ನನಗೆ ಕೊಡಿ ಅಂತ ಕೇಳಿದ್ರೆ, ನಾವೇನು ತಿಂಗಳಿಗೆ 2 ಸಾವಿರ ಕಟ್ಟಿರ್ತೀವಲ್ವ, ಅದು 1 ವರ್ಷಕ್ಕೆ 24,000 ಆಗಿರುತ್ತೆ. ಅದಕ್ಕೆ ಇಂಟ್ರೆಸ್ಟು ಅಂತ ಮತ್ತೆ 2,000 ರೂಪಾಯಿ ಕೊಡ್ತಾರೆ. ಆ ಇಂಟ್ರೆಸ್ಟ್ ಕೊಡಲ್ಲ ಅಂತ ಹೇಳಿದ್ರು. ಸೊ ನಾನು ಕಟ್ಟಿದ್ದಿದ್ದು 5 ಕಾರ್ಡು. ಸೊ 5 ಕಾರ್ಡಿಂದ ನನಗೆ ಆಲ್ಮೋಸ್ಟ್ ಒಂದು 10,000 ರೂಪಾಯಿ ಲಾಸ್ ಆಗೋದು. ಸೊ ಹಾಗಾಗಿ ಸರಿ ಬೇಡ ಅಂಥ ಶಾರ್ಟೇಜ್ ಏನಾದರೂ ಆಯಿತು ಅಂತ ಹೇಳಿದ್ರೆ ಇದನ್ನೇ ಅಡ ಇಡೋಣ ಅಂತ ಹೇಳಿ ತೊಗೊಂಡಿದ್ದಷ್ಟೇ. ಖಂಡಿತ ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋರು ಸ್ವಲ್ಪ ವೆಯ್ಟ್ ಮಾಡಿ, ಚಿನ್ನ ಖಂಡಿತ ಕಡಿಮೆ ಆಗೇ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಇನ್ನೇನು ಲೋಕಿನೂ ಕೂಡ ಬರ್ತಾ ಇದ್ದಾನೆ. ನಾನು ಆಗಲೇ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಸೌದತ್ತಿಗೆ ಹೋಗೋಕ್ಕೆ ಇನ್ನೇನು ರೆಡಿ ಆಗಬೇಕು. ಎಲ್ಲರೂ ರೆಡಿಯಾಗಿ 6 ಗಂಟೆಗೆ ಇಲ್ಲಿಂದ ಹೊರಡಬೇಕು. ಸೊ 6 ಗಂಟೆಗೆ ಹೊರಡೋ ಅಷ್ಟರಲ್ಲಿ ಹೋಗೋಕ್ಕೆ ಈಗ ಇನ್ನೆಲ್ಲ ತಯಾರಿ ಮಾಡ್ಕೋಬೇಕು. ಹಾಗೆ ಇವತ್ತು ಹಾಕಿರೋ ಚೈನ್ ಬಂದು ಇದು ಮಂಜು ಚೈನು, ಇದು ನಂದಲ್ಲ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹಾಕ್ಕೊಂಡೆ, ಬಟ್ ಆಮೇಲೆ ಅನ್ನಿಸ್ತು ಬೇಡ ಅಂತ. ಸರಿ ವ್ಲಾಗ್ ಕಟ್ ಮಾಡಿಬಿಟ್ಟು ವ್ಲಾಗ್ ಮುಗಿಸಿ ಆಮೇಲೆ ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಕೂಡ ಬಿಚ್ಚಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಆ ಏರಿಯಾ ನಮಗೆ ಗೊತ್ತಿಲ್ಲ ಹೆಂಗಿದೆ ಏನು ಅಂತ, ಹೊಸ್ದಾಗಿ ಹೋಗ್ತಾ ಇರೋದು. ಸೊ ಟ್ರೈನಲ್ಲಿ ನೈಟ್ ಜರ್ನಿ ಸೇಫ್ ಅಲ್ಲ ಅಂತ ಅಂದ್ಕೊಂಡು ಬಿಚ್ಚಿಟ್ಟೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಚಿನ್ನ ಹೋದರೆ ಮತ್ತೆ ತೊಗೋಬೋದು, ಬಟ್ ಈಗ ನಿಮಗೆಲ್ಲ ಗೊತ್ತೇ ಇದೆ, ನಾವು ನೋಡ್ತಾ ಇರ್ತೀವಿ ಕತ್ಕೊಯ್ಯೋಕ್ಕೂ ಏಸಲ್ಲ ಅಂತ ಜನ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಬಿಚ್ಚಿಡ್ತಾ ಇದ್ದೀನಿ. ಸೊ ನನ್ನ ಬಳೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟಾಟಾ.